24 ಗಂಟೆ CCTV ಇರೋ ನಿಮ್ಮ ATMನೇ ಬಿಡ್ತಾ ಇಲ್ಲ. ಇನ್ನು ಖಾಲಿ ಬಿಟ್ಟಿರೋ ಜಮೀನು ಬಿಡ್ತಾರಾ? ಮೊದಲು ಫೆನ್ಸಿಂಗ್ ಮಾಡಿಸಿ ಸರ್. ಫೆನ್ಸಿಂಗ್ ಹಾಕಕ್ಕೆ ಮೊದಲು ನಮ್ಮ ಜಾಗ ಅಂತ ಬರೋರು. ಫೆನ್ಸಿಂಗ್ ಹಾಕಾದ್ಮೇಲೆ ಯಾರು ನಮ್ಮ ಹತ್ರನೇ ಬರ್ತಾ ಇಲ್ಲ. ಈ ಥರ ಫೆನ್ಸಿಂಗ್ ಹಾಕೋದ್ರಿಂದ ಜಮೀನಿಗೆ 20% ರೇಟ್ ಜಾಸ್ತಿ ಆಗುತ್ತೆ. ಎಲ್ಲ ಕಡೆನೂ ನಿಮಗೆ ಚೈನ್ ಲಿಂಕ್ ಮೆಸ್ಗೆ ಟ್ಯಾಗ್ ಮಾಡಿದ್ದೀವಿ ನೋಡಿ ಸರ್. ಇಲ್ಲಿ ಜಿಂಕೆಗಳು, ಚಿರತೆಗಳು ಎಲ್ಲ ಬಂದು ದಾಳಿ ಮಾಡ್ತವೆ. ಆಮೇಲೆ ಆನೆಗಳು ಬರ್ತವೆ. ಭಾಳ ನೀಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳ್ದಂಗೆ ಮಾಡಿದ್ದಾರೆ. ಜಿಂಕೆ ಆಗಲಿ, ಹಂದಿ ಆಗಲಿ ಯಾವ ಬರ್ತಾ ಇಲ್ಲ. ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸರ್. ನನ್ನ ಹೆಸರು ಶೇಖರ್ ಅಂತ, SS ಫೆನ್ಸಿಂಗು ಮದ್ದೂರು. ನೀವು ನೋಡ್ತಾ ಇದ್ದೀರಾ, ಹಲವಾರು ವರ್ಷಗಳಿಂದ ನಾವು ಉತ್ತಮವಾದ ತಂತಿ ಬೇಲಿ ಕೆಲಸಗಳನ್ನು ಮಾಡ್ಕೊತಾ ಬರ್ತಾ ಇದ್ದೀವಿ. ನಾವು ಇವತ್ತು ಮೈಸೂರು ಡಿಸ್ಟಿಕಲ್ಲಿ ಒಂದು ಕೆಲಸ ಮಾಡಿಕೊಟ್ಟಿದ್ದೀನಿ. ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ರೈತರಿಗೆ ಒಂದು ಸಲ ಆ ಕಡೆ ತೋರಿಸಿ ನೋಡಿ ಸರ್. ಇಲ್ಲಿ ಜಿಂಕೆಗಳು, ಚಿರತೆಗಳು ಎಲ್ಲ ಬಂದು ದಾಳಿ ಮಾಡ್ತವೆ. ಆಮೇಲೆ ಆನೆಗಳು ಬರ್ತವೆ. ರೈತರು 24 ಗಂಟೆ ಹೊಲದಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಥರ ಚೈನ್ ಲಿಂಕ್ ಮೆಶ್ ಹಾಕ್ಸ್ಕೊಳ್ಳಿ. ಯಾವುದೇ ರೀತಿ ಪ್ರಾಣಿಗಳಾಗಲಿ ಒಳಗಡೆ ಬರೋಕ್ಕಾಗಲ್ಲ ಸರ್. ನೋಡಿ 3 ಲೈನ್ ಮುಳ್ತಂತಿ ಹಾಕಿದ್ದೀವಿ. ಕೆಳಗಡೆ ಒಂದು, ಮೇಲ್ಗಡೆ ಒಂದು, ಸೆಂಟ್ರಲ್ ಒಂದು ಸರ್. ಇದು ಚೈನ್ ಲಿಂಕ್ ಬಂದು ನಾವು ಟಾಟಾನೇ ಯೂಸ್ ಮಾಡೋದು. ನೋಡಿ ಈ ಎಲ್ಲ ಕಡೆನೂ ನಿಮಗೆ ಚೈನ್ ಲಿಂಕ್ ಮೆಸ್ಗೆ ಟ್ಯಾಗ್ ಮಾಡಿದ್ದೀವಿ. ಈ ಥರ ಟ್ಯಾಗ್ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ಶೇಕಿಂಗ್ ಆಗಲಿ, ಯಾರೇ ಆ ಕಡೆಯಿಂದ ತಳ್ಳಿದ್ರೂ ಏನೂ ಆಗೋಲ್ಲ. ಫಸ್ಟ್ ಏನಪ್ಪ ಮಾಡ್ತೀವಿ ಅಂದರೆ, ಬಂದ ತಕ್ಷಣ ನಾವು ದಾರ ಕಟ್ಕೊಂಡು ಮೇನ್ ಕೆಲಸ ಸ್ಟ್ರೈಟ್ ಬರಬೇಕು. ಟಾಪ್ ಲೆವೆಲ್ ಒಂದೇ ಇರಬೇಕು. ಆಮೇಲೆ ಕೆಲಸ ನೀಟಾಗಿ ಬರಬೇಕು ಸರ್. ಒಂದಿನ 2 ದಿನ ಲೇಟ್ ಆದರೂ ನಾವು ಫಿನಿಶಿಂಗ್ ಕೊಡ್ತೀವಿ ಸರ್ ಕೆಲಸನ. ಸರ್ ಇದು ಬಂದು ನಿಮಗೆ 7 ಅಡಿ ಕಲ್ಲು, 1.5 ಅಡಿ ಡೀಪ್ ಹೋಗುತ್ತೆ, 5.5 ಅಡಿ ಹೈಟ್ ಸಿಗುತ್ತೆ ನಿಮಗೆ. ಸರ್ ಕಲ್ಲು ಬಂದು ನಿಮಗೆ ನೋಡಿ 5 ಇಂಚ್ ಅಗಲ ಬರುತ್ತೆ, 4 ಇಂಚ್ ದಪ್ಪ ಬರುತ್ತೆ ಸರ್. ನಮ್ಮ ಕೆಲಸ ಎಲ್ಲ ಯಾವ ರೀತಿ ಇರುತ್ತೆ ಅಂದರೆ, ತಾಳಿಂದ ತುದಿಯಲ್ವರೆಗೂ ಒಂದೇ ಥರ ಇರುತ್ತೆ. ಟಾಪ್ ಲೆವೆಲೆಲ್ಲ ಒಂದೇ ನೀಟಾಗಿ ಬರುತ್ತೆ ಸರ್. ನೋಡಿ ನೀವೇ ತೋರಿಸಿ ನಮ್ಮ ವೀಕ್ಷಕರಿಗೆ ಕೆಲಸ ಯಾವ ರೀತಿ ಬಂದಿದೆ ಅಂತ. ತಂತಿ ಅಂದರೆ ಬಂದು ನಾವು ಯೂಸ್ ಮಾಡೋದೇ ಬರೀ ಟಾಟಾ ತಂತಿ ಸರ್. ನಮ್ಮ ರೈತರಿಗೋಸ್ಕರ ನಾವು ಟಾಟಾ ತಂತಿನೇ ಯೂಸ್ ಮಾಡೋದು. ಯಾಕೆ ಅಂದರೆ ಟಾಟಾ ಕಂಪ್ನೀಲಿ ನಿಮಗೆ 10 ರಿಂದ 12 ವರ್ಷ ಗ್ಯಾರಂಟಿ ಕೊಡ್ತಾರೆ. ಎನಿವೇ ಯಾವುದೇ ತಂತಿ ಹಾಕಿ ನಿಮಗೆ ಗ್ಯಾರಂಟಿ ಕಾರ್ಡ್ ನಾನು ಕೊಡ್ತೀನಿ ಸರ್. ಇದು ಬಂದು 7 ಎಕರೆ ಕೆಲಸ, 1000 ಕಲ್ಲು ಹಾಕಿ ಮಾಡಿದ್ದೀನಿ ನೋಡಿ ಸರ್. ಒಂದೇ ವಾರದಲ್ಲಿ ಈ ಕೆಲಸ ಮುಗಿಸ್ಕೊಟ್ಟಿದ್ದೀನಿ. ನೋಡ್ಬೋದು ಕೆಲಸ ಯಾವ ರೀತಿ ಬರುತ್ತೆ ಅಂತ. ಇವರೇ ನೋಡಿ ಜಮೀನು ಮಾಲೀಕರು. ನಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಇವ್ರನ್ನೇ ಕೇಳಿ ನೀವು ತಿಳ್ಕೊಬೋದು ಸರ್. ಸರ್ ಹೇಗೆ ಅನಿಸ್ತು ಸರ್ ಇವ್ರ ಕೆಲಸ? ಭಾಳ ಫೈನು, ನಿಧಾನವಾಗಿ, ಅಚ್ಚುಕಟ್ಟಾಗಿ, ಭಾಳ ನೀಟಾಗಿ ಮಾಡಿಕೊಡ್ತಾರೆ. ನಾವು ಕೇಳಿದ್ದು ಡೈಮೆನ್ಷನಲ್ಲೇ ಕ್ಲಿಯರಾಗಿ ಮಾಡಿಕೊಡ್ತಾರೆ. ದುಡ್ಡು ಕಾಸ್ದಾಗಲಿ ಯಾವುದೇ ಥರನೂ ಪ್ರಾಬ್ಲಮ್ ಇಲ್ಲ. ಕೆಲಸಗಾರ ಯಾವ ಥರ ಕೆಲಸ ಮಾಡ್ಕೊಟ್ಟಿದ್ದಾರೆ ಸರ್? ಭಾಳ ನೀಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಹೇಳ್ದಂಗೆ ಮಾಡಿದ್ದಾರೆ. ಒಂದು 3 ಟ್ಯಾಗ್ ಹಾಕಿ ಅಂದರೆ 3 ಟ್ಯಾಗೇ ಹಾಕಿದ್ದಾರೆ. ಕಲ್ಲು 6 ಅಡಿಗೆ ಹಾಕಬೇಕು ಅಂದರು 6 ಅಡಿಗೆ ಹಾಕಿದ್ದಾರೆ. 1.25 ಅಡಿ ಒಳಗಡೆ ಹೋಗಬೇಕು ಅಂದರೆ ಹಂಗೆ ಹಾಕಿದ್ದಾರೆ. ಜಾಲ್ರಿ, ಒಳ್ಳೆ ಜಾಲ್ರಿ ಹಾಕಬೇಕು ಅಂದರು ಅದನ್ನೇ ಹಾಕಿದ್ದಾರೆ ಸರ್. ಮೊದಲು ನಿಮಗೆ ಫೆನ್ಸಿಂಗ್ ಹಾಕ್ಸೋಕ್ಕಿಂತ ಮುಂಚೆ ಯಾವ ಥರ ತೊಂದರೆ ಬರ್ತಾ ಇತ್ತು? ಫೆನ್ಸಿಂಗ್ ಹಾಕಿಸಿದ್ಮೇಲೆ ಫೆನ್ಸಿಂಗ್ ಹಾಕಕ್ಕೆ ಮೊದಲು ನಮ್ಮ ಜಾಗ ಅಂತ ಬರೋರು. ಫೆನ್ಸಿಂಗ್ ಹಾಕಾದ್ಮೇಲೆ ಯಾರು ನಮ್ಮ ಹತ್ರನೇ ಬರ್ತಾ ಇಲ್ಲ. ಮೊದಲು ಹೇಳ್ತಾ ಇರೋ ಅಲ್ಲೆಲ್ಲ ತುಂಬ ಚಿರತೆಗಳ ಕಾಟ ಅಂತ, ಇವಾಗ ಯಾವ ಥರ ಇದೆ? ಜಿಂಕೆ ಆಗಲಿ, ಹಂದಿ ಆಗಲಿ ಯಾವ ಬರ್ತಾ ಇಲ್ಲ ಸರ್. ಈಗ ಈ ಥರ ಫೆನ್ಸಿಂಗ್ ಹಾಕ್ಸೋದ್ರಿಂದ ಜಮೀನುಗಳ ವ್ಯಾಲ್ಯೂ ಯಾವ ಥರ ಜಾಸ್ತಿ ಆಗುತ್ತೆ ಸರ್? ಈ ಥರ ಫೆನ್ಸಿಂಗ್ ಹಾಕೋದ್ರಿಂದ ಜಮೀನಿಗೆ 20% ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ಫೆನ್ಸಿಂಗ್ ಹಾಕೋದ್ರಿಂದ ನಿಮಗೆ ಒಂದು ಬೌಂಡ್ರಿ ಅಂತ ಒಂದು ಫಿಕ್ಸ್ ಆಗಿರುತ್ತೆ. ಈ ಥರ ತಂತಿ ಬೇಲಿ ಹಾಕ್ಸೋದ್ರಿಂದ ಯಾರು ಒಳಗಡೆ ಬರೋಕ್ಕಾಗಲ್ಲ ಸರ್. ಸರ್ವಿಸು ವಾರಂಟಿ ಅಂತ ಬಂದಾಗ ನೋಡಿ ಸರ್, ಕಲ್ಲಿಗೆ ನಿಮಗೆ 20 ವರ್ಷ ಗ್ಯಾರಂಟಿ ಕೊಡ್ತೀವಿ. ಮುಳ್ತಂತಿಗೆ ಬಂದು 12 ವರ್ಷ ವಾರಂಟಿ ಕಾರ್ಡ್ ಸಮೇತ ಕೊಡ್ತೀವಿ. ಚೈನ್ ಲಿಂಕ್ ಮೆಸ್ಗೆ 10 ವರ್ಷ ಕೊಡ್ತೀವಿ ಸರ್. ಆಮೇಲೆ ವಾರಂಟಿ ಅಂತ ಬಂದು 5 ವರ್ಷ ಬಂದು ನಾವೇ ನಿಮ್ಮ ಜಮೀನಲ್ಲಿ ಏನೇ ಕೆಲಸ ಆಗಿದ್ರೂ ರೀವರ್ಕ್ ಮಾಡಿ ಫ್ರೀ ಸರ್ವಿಸ್ ಕೊಡ್ತೀವಿ ಸರ್. ಸರ್ ಇದುವರೆಗೂ ಎಲ್ಲೆಲ್ಲಿ ಕೆಲಸ ಮಾಡಿಕೊಟ್ಟಿದ್ದೀರಾ? ಮುಂದೆ ಎಲ್ಲೆಲ್ಲಿ ಕೆಲಸ ಮಾಡಿಕೊಡ್ತೀರಾ ಸರ್? ಇದುವರೆಗೂ ಕರ್ನಾಟಕ ರಾಜ್ಯದಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ಮುಂದೆ ಈಗ ತಮಿಳುನಾಡು, ಆಂಧ್ರದಲ್ಲೂ ಈಗ ಸರ್ವಿಸ್ ಕೊಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ, ಕರೆ ಮಾಡಿ ಸರ್. ಇಲ್ಲ ಮದ್ದೂರಲ್ಲಿ SS ಫೆನ್ಸಿಂಗ್ ಆಫೀಸ್ ಇದೆ, ಬಂದು ಭೇಟಿ ಮಾಡ್ಬೋದು ಸರ್.